ಎಲ್ಲರಿಗೂ ನಮಸ್ಕಾರ. ಶ್ರೀಮಾತೆ ಶಾರದಾ ಮಾತೆಯವರ ಜೀವನ ಕಥನಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಮೃತ ವರ್ಷಿಣಿ ಆತ್ಮೀಯರೇ, ಈ ಸಂಚಿಕೆಯಲ್ಲಿ ಶಾರದಾ ಮಾತೆಯವರ ಬಾಲ್ಯದಲ್ಲಿ ನಡೆದಂತಹ ಅಲೌಕಿಕ ಘಟನೆಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಬಾಲ್ಯದಲ್ಲಿ ಶಾರದಾ ಮಾತೆಯವರ ಆಟದ ಸಾಮಗ್ರಿಗಳೆಂದರೆ ಅವರೇ ಕೈಯಾರೆ ತಯಾರಿಸಿದಂತಹ ಕಾಳಿ ಮತ್ತು ಲಕ್ಷ್ಮಿ ಬೊಂಬೆಗಳು. ಇವುಗಳಿಗೆ ಭಕ್ತಿಯಿಂದ ಬಿಲ್ವ ಪತ್ರೆ ಮತ್ತು ಹೂವುಗಳನ್ನು ಇಡ್ತಾ ಪೂಜೆ ಮಾಡ್ತಾ ಇರ್ತಾರೆ. ಒಮ್ಮೆ ಜಗದ್ದಾತ್ರಿಯ ಪೂಜೆಯ ಸಂದರ್ಭದಲ್ಲಿ ಚಿಕ್ಕವಳಾಗಿರ್ತಕ್ಕಂಥ ಶಾರದೆ ಜಗನ್ಮಾತೆಯ ವಿಗ್ರಹದ ಮುಂದೆ ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಆ ಗಾಢವಾದ ಧ್ಯಾನ ಮತ್ತು ಏಕಾಗ್ರತೆಯನ್ನು ನೋಡಿದಂಥ ಜನರು ಅಚ್ಚರಿಗೊಳಗಾಗ್ತಾರೆ. ಅದೇ ಸಮಯಕ್ಕೆ ರಾಮ ಹೃದಯ ಗೋಶಾಲರು ಅಲ್ದೇಪುರ ಗ್ರಾಮದಿಂದ ಬಂದಿರ್ತಾರೆ. ನಿಶ್ಚಲವಾಗಿ ದೇವಿಯ ಮುಂದೆ ಧ್ಯಾನಕ್ಕೆ ಕುಳಿತಂಥ ಶಾರದೆಯ ಸುತ್ತ ದೇವಿ ಪ್ರಭಾವ ಮಂಡಲವೊಂದು ಆವರಿಸಿರೋದು ಅವರಿಗೆ ಭಾಸವಾಗುತ್ತೆ. ಹಾಗೆ ದಿಟ್ಟಿಸಿ ನೋಡಿದಾಗ ಶಾರದಾ ಮಾತೆಯ ಮುಖಕ್ಕೂ ಜಗನ್ಮಾತೆಯ ಮುಖಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲದೆ ಇರೋದನ್ನು ಕಂಡು ಅವರು ಮತ್ತಷ್ಟು ಆಶ್ಚರ್ಯಕ್ಕೊಳಗಾಗ್ತಾರೆ. ಆಗ ಅವರಲ್ಲಿ ಯಾವುದೋ ಒಂದು ರೀತಿಯ ಭಯ ಆವರಿಸ್ಬಿಡುತ್ತೆ. ಅವರಿಗೆ ಹೆಚ್ಚೊತ್ತು ನಿಲ್ಲಕ್ಕೆ ಸಾಧ್ಯವಾಗದೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಒಮ್ಮೆ ಶ್ರೀಮಾತೆಯವರು ತಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ತಾ, ನಾನು ಚಿಕ್ಕವಳಾಗಿದ್ದಾಗ ನನ್ನಂತೆಯೇ ಒಬ್ಬಳು ಪುಟ್ಟ ಹುಡುಗಿ ಯಾವಾಗಲೂ ನನ್ನ ಜೊತೆಗೆ ಇರ್ತಾ ಇದ್ಲು. ನನ್ನ ಎಲ್ಲ ಕೆಲಸಗಳಲ್ಲಿಯೂ ಸಹಾಯ ಮಾಡ್ತಾ ಇದ್ಲು. ನನ್ನ ಜೊತೆ ಸಂತೋಷ ಪಡ್ತಾ ಇದ್ಲು. ಆದರೆ ಯಾರಾದರೂ ಬಂದರೆ ಅವಳು ಕಣ್ಮರೆಯಾಗ್ಬಿಡ್ತಾ ಇದ್ಲು. ಶಾರದೆಯವರು ಹಸುಗಳಿಗೆ ಹುಲ್ಲನ್ನು ಕೊಯ್ಲಿಕ್ಕೆ ನೀರಿಗೆ ಇಳಿದಾಗ ಅವಳು ತಕ್ಷಣ ಪ್ರತ್ಯಕ್ಷ ಆಗ್ತಾ ಇದ್ಲು. ಶಾರದೆಯವರು ಹುಲ್ಲಿನ ಗಂಟನ್ನು ದಡಕ್ಕೆ ಇಟ್ಟು ಬರೋಷ್ಟೊತ್ತಿಗೆ ಮತ್ತೊಂದು ಗಂಟನ್ನು ಸಿದ್ಧಪಡಿಸ್ತಾ ಇದ್ಲು. ಹೀಗೆ 10ರಿಂದ 11 ವರ್ಷದವರೆಗೆ ಹೀಗೆ ನಡೀತು ಅಂತ ಶಾರದಾ ಮಾತೆಯವರು ಹೇಳ್ತಾರೆ. ದೈವಿಕತೆ ಮತ್ತು ಮಾನವತ್ವಗಳ ಆಶ್ಚರ್ಯಕರ ಸಮ್ಮಿಲನದಿಂದಾಗಿ ಶಾರದಾ ದೇವಿಯವರ ಬಾಲ್ಯ ವೈಶಿಷ್ಟ್ಯಪೂರ್ಣವಾಗಿದೆ. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.